ಸಂಪನ್ಮೂಲ ವ್ಯಕ್ತಿಗಳು ಅಂತ ಕರಿಬಹುದು ಅಂತ ಅನಿಸ್ತಾ ಇದೆ. ಹಾಗೂ ವೇದಿಕೆ ಮುಂಭಾಗದಲ್ಲೂ ಕೂಡ ತುಂಬ ವಿಚಾರವಂತರಿದ್ದಾರೆ. ಅವರು ಮುಂದುಗಡೆ ವಿಚಾರ ಸಂಕಿರಣದಲ್ಲಿ ಹೆಂಗೆ ಮಾತಾಡಬೇಕು ಅಂತ ನನಗೆ ಅಷ್ಟೊಂದು ಅನುಭವ ಇಲ್ಲ. ಎಲ್ಲೋ ರಾಜಕೀಯ ಭಾಷಣ ಸಂಘ ಸಂಸ್ಥೆಗಳಲ್ಲಿ ನಮಗೇನು ಅನ್ಸುತ್ತೆ ಹೇಳ್ಕೊಂಡು ಬಂದರೆ ಸಾಕು. ಇಲ್ಲಿ ಶೆಟ್ರು ಬೇರೆ ವಿಡಿಯೋ ಮಾಡಿ ಅದನ್ನು ಕೂಡ ಹೊರಗಡೆ ಬಿಡ್ತೀವಿ ಅಂತ ಹೇಳಿದಾಗ ಸ್ವಲ್ಪ ಅಂಜಿಕೆ ಇದೆ ನಮಗೆ. ಆದರೂ ಕೂಡ ಈ ಅಮ್ಮ ಫೌಂಡೇಶನ್ ಅಧ್ಯಕ್ಷರಾದ ಸುಧಾಕರ್ ಶೆಟ್ಟರ್ ಅವರ ನೇತೃತ್ವದಲ್ಲಿ ಈ ರೈತರ ಸಮಸ್ಯೆಗಳ ಬಗ್ಗೆ ಒಂದು ವಿಚಾರ ಸಂಕಿರಣವನ್ನು ಇದೊಂದೇ ಅಲ್ಲ, ಇನ್ನೂ ಕೂಡ ಮುಂದೆ 4-5 ಸಂಕಿರಣಗಳನ್ನು ಮಾಡಿ ಇನ್ನೂ ತುಂಬ ವಿಚಾರವಂತರ ಹತ್ರ ನಾವು ಸಲಹೆ ತಗೊಂಡು ಇದಕ್ಕೆ ಕೊನೆ ಮುಟ್ಟುವವರೆಗೂ ಈ ಹೋರಾಟವನ್ನು ನಾನು ಮಾಡ್ತೇನೆ ಅನ್ನುವಂಥ ಮಾತು ಕೊಟ್ಟಿರೋದ್ರಿಂದ ಇದು ಒಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮ ಅಂತ ನನಗೆ ಅನಿಸ್ತಾ ಇದೆ. ಈ ಸುಧಾಕರ್ ಶೆಟ್ಟರು ನನಗೆ ಶೃಂಗೇರಿ ಕ್ಷೇತ್ರಕ್ಕೆ ಬಂದಾಗ ನನಗೆ ಸ್ವಲ್ಪ ಲಘುವಾಗಿ ಕಾಡ್ತು. ಯಾಕಂದರೆ ಚುನಾವಣಾ ಸಂದರ್ಭದಲ್ಲಿ ಎಲ್ಲಿಂದಲ್ಲೋ ರಾಜಕಾರಣಿಗಳು ಬರ್ತಾರೆ, ಚುನಾವಣೆ ಮುಗಿಸ್ತಾರೆ, ಹೋಗ್ತಾರೆ, ಗೆಲುವಾದರೂ ಉಳಿತಾರೆ, ಗೆಲುವಾಗಿಲ್ಲ ಅಂದ್ರೆ ಹೋಗ್ಬಿಡ್ತಾರೆ ಅಂತ ತಿಳ್ಕೊಂಡಿದ್ದೆ. ಆದರೆ ಇವರ ಅಮ್ಮ ಫೌಂಡೇಶನ್ನು ಮತ್ತು ಇವರ ಕಾರ್ಯಕ್ರಮಗಳು ನೋಡಿ ನನ್ನ ಮಾತನ್ನು ನಾನು ವಾಪಸ್ ತಗೊಳ್ಬೇಕು ಅಂತ ಅನಿಸ್ತಾ ಇದೆ. ಯಾಕಂದರೆ ಅವರು 5 ವರ್ಷಗಳಿಂದ ನಿರಂತರವಾಗಿ ಮಾಡಿರುವಂಥ ಸಮಾಜ ಸೇವೆ ನಮಗೆಲ್ಲರಿಗೂ ಕೂಡ ಒಂದು ಮಾರ್ಗದರ್ಶನನೇ. ತುಂಬ ಅರ್ಥಪೂರ್ಣವಾಗಿ ಸಸ್ಟೈನಬಲ್ ಪ್ರೋಗ್ರಾಮ್ಸ್ ಅಂತ ಕರಿಬೇಕು ಅದನ್ನು. ಬರೀ ಚಾರಿಟಿ ಅಲ್ಲ, ಡೆವಲಪ್ಮೆಂಟ್ ಓರಿಯೆಂಟೆಡ್ ಆಗಿರುವಂಥ ಕಾರ್ಯಕ್ರಮಗಳನ್ನು ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ಹೆಚ್ಚಿನ ಗಮನ ಕೊಟ್ಟು ಕೆಲಸ ಮಾಡಿದ್ರು. ಸಮಾಜದ ಕಟ್ಟಕಡೆಯ ಜನರಿಗೂ ಕೂಡ ಅವಶ್ಯಕತೆಗೆ ತಕ್ಕಂತೆ ಅವರ ಮೂಲಭೂತ ಸೌಕರ್ಯಗಳಿರ್ಬೋದು, ಬೇರೆ ಕಾರ್ಯಕ್ರಮಗಳು ಕೂಡ ಸಹಾಯ ಮಾಡೋದನ್ನು ನಾನು ನೋಡಿದ್ದೇನೆ. ಈ ಕೃಷಿ ಆಧಾರಿತವಾದಂಥ ಜೀವನವನ್ನು ನಡೆಸುವಂಥ ಮಲೆನಾಡಿಗರ ಸಮಸ್ಯೆಗಳಿಗೆ ಸಾಕಷ್ಟು ಹೋರಾಟಗಳು ಇತ್ತೀಚಿನ ದಿನಗಳಲ್ಲಿ ನಡೀತಾ ಇದೆ. ಪ್ರತಿದಿನವೂ ಕೂಡ ನಾವು ಪತ್ರಿಕಾ ಮಾಧ್ಯಮ, ಸೋಷಿಯಲ್ ಮೀಡಿಯಾಗಳಲ್ಲಿ ಮತ್ತು ಬೀದಿಗಳಲ್ಲಿ ಕಾರ್ಯಕ್ರಮಗಳನ್ನ ನೋಡ್ತಾ ಇದ್ದೇವೆ. ಯುವಕರ ಒಂದು ಪಡೆ ನಿರಂತರವಾಗಿ ಹೋರಾಟದಲ್ಲಿ, ಈಗ ಅರವಿಂದ್ ಅವರ ಥರ ಮಾತಾಡುವಂಥದ್ದು 1980ರಲ್ಲಿ ಈ ವೇದಿಕೆಯಲ್ಲಿ ಕೂತವರೆಲ್ಲ ನಾವು ಕೂಡ ಇಷ್ಟು ಜೋರಾಗಿನೇ ಮಾತಾಡ್ತಿದ್ದು. ರೈತರ ಹೋರಾಟಗಳು ಅಂತ ಹೇಳಿದ್ರೆ ಏನು ಅರಣ್ಯ ಇಲಾಖೆಯವರನ್ನ ಯಾವ ರೀತಿ ಬೈಲಿಕ್ಕೆ ಸಾಧ್ಯ ಇದೆ, ಏನು ಪದಗಳು ಬಳಸಬೇಕು ಅದೆಲ್ಲನೂ ಬಳಸಿ ನಾವು ಬೈದಿದ್ದು ಇದೆ. ನನಗೆ 1980ರಿಂದ ನಾನು ಸಾರ್ವಜನಿಕ ಜೀವನಕ್ಕೆ ಬಂದಿರೋದು. ಆ 80ರ ಕಾಲದಲ್ಲಿದ್ದಂಥ ರೈತ ಸಮಸ್ಯೆಗಳೇ ಬೇರೆ ಇತ್ತು. ಅವತ್ತು ಸೌದೆ ತಗೊಳ್ಳೋಂಗಿಲ್ಲ, ಸಬ್ಕಡಿಯೋಂಗಿಲ್ಲ, ಮಣ್ಣು ತರೋಂಗಿಲ್ಲ, ಕಾಡಿಗೆ ಹೋದ್ರೆ ಗುಂಡಾಗ್ತೀವಿ ಅಂತ ಹೇಳೋ ಪರಿಸ್ಥಿತಿ ಇತ್ತು. ಈಗಲೂ ಇದೆ. ಟ್ರೆಸ್ಪಾಸ್ ಕಾನೂನು ಇದೆ. ಅಕ್ರಮವಾಗಿ ಅರಣ್ಯ ಪ್ರದೇಶಕ್ಕೆ ಪ್ರವೇಶ ಮಾಡಿದ್ರೆ ಅರಣ್ಯಾಧಿಕಾರಿಗಳು ಗುಂಡೊಡೆಯುವಂಥ ಅಧಿಕಾರ ಈಗಲೂ ಕೂಡ ಇದೆ, ಅದೇನು ತೆಗೆದಾಕಿಲ್ಲ. ಅಂಥ ಸಂದರ್ಭದಲ್ಲಿ 1980ರಲ್ಲಿ ಸನ್ಮಾನ್ಯ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ ಹೆಸರನ್ನು ಎಲ್ಲರೂ ಕೂಡ ಕೇಳಿರ್ಬೇಕು. ಅದರಲ್ಲಿ ನಮ್ಮ ಶಿವಮೊಗ್ಗದ ಸುಂದರೇಶ್ ಅವರು ಮತ್ತು ಅನೇಕ ವಿಚಾರವಂತರು ಸೇರಿ ಒಂದು ರಾಜ್ಯ ರೈತ ಸಂಘ ಅಂತ ಮಾಡ್ತಾರೆ. ಅದು ಶೃಂಗೇರಿ ಕ್ಷೇತ್ರದಾದ್ಯಂತ ಅದರ ಪ್ರಭಾವ ಬರುತ್ತೆ. ನಾವೆಲ್ಲ ಯುವಕರಾಗಿದ್ರು, ರಾಜೇಂದ್ರ ಅವರು, ದಿವಾಕರ್ ಅವರು, ಹಾಗೆ ಅವರ ನಾಯಕತ್ವ, BS ತಿಮ್ಮಯ್ಯ ಅವರೆಲ್ಲ. ಇಲ್ಲಿ ಕೂಡ ನಮ್ಮ ಮಳಿಗೆ ಚಂದ್ರಶೇಖರ್ ಅವರು, ರಾಮಸ್ವಾಮಿ ಅವರು, ಇಲ್ಲಿ ಕಳಸಪ್ಪನವರು, ಇವರೆಲ್ಲ ಇಲ್ಲಿನ ನಾಯಕರುಗಳಾಗಿದ್ರು. ಒಟ್ಟಾಗಿ ಕೂಡ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. ಅಂಥ ಸಂದರ್ಭದಲ್ಲಿ ಎಲ್ಲ ರೈತರ ಹೆಗಲ ಮೇಲೆ ಒಂದು ಹಸಿರು ಶಾಲು, ಎಲ್ಲ ಗ್ರಾಮಗಳ ರಸ್ತೆಯ ಮುಂಭಾಗದಲ್ಲಿ ಸರ್ಕಾರಿ ಅಧಿಕಾರಿಗಳಿಗೆ ಪ್ರವೇಶ ಇಲ್ಲ ಅನ್ನುವಂಥ ರೈತರ ಬೋರ್ಡ್ಗಳನ್ನು ನಾವು ಕಾಣಬಹುದಿತ್ತು. ಯಾವ ಕಂದಾಯ ಇಲಾಖೆಯವರನ್ನು ಸೇರಿಸಿ ನಾವು ಒಳಗೆ ಬಿಡೋದಿಲ್ಲ ಅಂತೇಳಿ ಪ್ರತಿಭಟನೆ ಮಾಡುವಂಥ, ಅವರನ್ನ ತಡೆಯುವಂಥ ಶಕ್ತಿ ಇರುವಂಥ ಯುವ ಪಡೆ ಇತ್ತು ಅವತ್ತು. ಆ ಹೋರಾಟ ಯಾವ ರೀತಿ ಬಂತು ಅಂತ ಹೇಳಿದ್ರೆ ಎಲ್ಲ ಜಾಗಗಳಲ್ಲೂ ಕೂಡ ಈ ರೀತಿಯ ಒಂದು ಹೋರಾಟ ಆಗಿ ಅವತ್ತಿನ ಬಹುಮುಖ್ಯ ಬೇಡಿಕೆಗಳು ಅಂತ ಹೇಳಿದ್ರೆ, ಒಂದು ಅಕ್ರಮ ಸಕ್ರಮ ಸಾಗುವಳಿ ಚೀಟಿಯನ್ನು ಕೊಡುವಂಥದ್ದು, 2 ಬೆಳೆಗಳಿಗೆ ವೈಜ್ಞಾನಿಕವಾದ ಬೆಲೆಯನ್ನು ನಿಗದಿ ಮಾಡುವಂಥದ್ದು, 3 ಸಾಲ ಮನ್ನಾ ಮಾಡಬೇಕು. ಹೀಗೆ 22 ವಿವಿಧ ಬೇಡಿಕೆಗಳನ್ನು ರೈತ ಸಂಘ ಅವತ್ತು ಮುಂದಿಟ್ಕೊಂಡು ಕೆಲಸ ಮಾಡಿತ್ತು. ಸರಾಯಿಯನ್ನು ಕೂಡ ಬಂದ್ ಮಾಡಬೇಕು ಅನ್ನೋದು ಪ್ರಮುಖವಾದಂಥ ಬೇಡಿಕೆ ಇತ್ತು. ಈ ಎಲ್ಲ ವಿಚಾರಗಳನ್ನು ಮುಂದಿಟ್ಟುಕೊಂಡು ಹೋರಾಟ ಮಾಡಿ ಅನೇಕ ಕಾರ್ಯಕ್ರಮಗಳನ್ನು, ಪ್ರತಿನಿತ್ಯ ಹೋರಾಟ ಚಳವಳಿ, ಪೊಲೀಸ್ನವರು, ಫಾರೆಸ್ಟ್ ಇಲಾಖೆಯವರ ಜೊತೆಯಲ್ಲಿ ನಿರಂತರ ಯುದ್ಧನೇ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಒಂದು ರಾಜಕೀಯ ಬದಲಾವಣೆ ಶೃಂಗೇರಿ ಕ್ಷೇತ್ರದಲ್ಲಿ ಆಯಿತು. ನಾನು ಇಲ್ಲಿ ಬಂದಾಗ ಹಿರಿಯರಾದ ಕಲ್ಕುಳಿ ವಿಠ್ಠಲ ಹೆಗಡೆ ಅವರು ಹೇಳಿದ್ರು, ಗೋವಿಂದಗೌಡರನ್ನ ಚುನಾವಣೆ ನಿಲ್ಲಿಸಬೇಕಾದ್ರೆ ನಾನು ಭಾರಿ ಒತ್ತಾಯ ಮಾಡಿದ್ದೆ, ಒಂದು ಬದಲಾವಣೆ ಆಗಲಿ ನಮ್ಮ ಶೃಂಗೇರಿ ಕ್ಷೇತ್ರದಲ್ಲಿ ಅಂತೇಳಿ ಅವರನ್ನು ಒತ್ತಾಯ ಮಾಡೋಕ್ಕೆ ನಾನು ಒಬ್ಬ ಇದ್ದೆ ಅಂತ ಹೇಳಿದ್ರು.
ಬಹುಶಃ ಅವರು ಅವತ್ತು ಚುನಾವಣಾ ಸಂದರ್ಭದಲ್ಲಿ ಎನ್ಆರ್ಪುರಕ್ಕೆ ಭೇಟಿ ಕೊಟ್ಟಾಗ ನಾವೆಲ್ಲ ಯುವಕರು ರೈತ ಸಂಘದವರೆಲ್ಲ ಸೇರಿ ಅವ್ರನ್ನ ಭೇಟಿ ಮಾಡಿದ್ರು. ನಾವು ಅವ್ರಿಗೆ ಕೇಳಿದ್ರೆ, ನೀವು ಅಧಿಕಾರಕ್ಕೆ ಬಂದ್ರೆ ನಿಮಗೆ ನಾವು ಬೆಂಬಲ ಕೊಡದೆ, ನೀವು ಅಧಿಕಾರಕ್ಕೆ ಬಂದ್ರೆ ನಮಗೆ ಸಾಗುವಳಿ ಚೀಟಿ ಕೊಡ್ತೀರಾ ಅಂತ ಹೇಳಿ, ನೀವು ನನ್ನ ಗೆಲ್ಸಿ ಖಂಡಿತವಾಗ್ಲೂ ನಾನು ಕೊಡ್ತೀನಿ ಅಂತ ಹೇಳಿ, ನಿಮ್ಮ ಎಲ್ಲ ಸಮಸ್ಯೆಗೂ ನಾನು ಪರಿಹಾರ ಕೊಡ್ತೀನಿ ಅಂತ. ಸರಿ, ಅದೇ ಕಾರಣ ಅವತ್ತು ಅಲ್ಲಿವರೆಗೂ ಸಮಾಜ ಸೇವಾ ಕಾರ್ಯಕ್ಷೇತ್ರದಲ್ಲಿದ್ದ ನಾನು ರಾಜಕಾರಣಕ್ಕೆ ಗೌಡ್ರ ಜೊತೆಲೇನೆ ಎಂಟ್ರಿ ಆಗಿದೆ 83ರಲ್ಲಿ. ಇವತ್ತು ಇಲ್ಲಿ ಕೂತವರೆಲ್ಲ ನಮ್ಮ ಸಮಕಾಲೀನವರೇ ಹೆಚ್ಚಿನ ಜನ. ಈಗ ಸಂಬಂಧಗಳು ದೂರ ಆಗಿದೆ ಬಿಟ್ರೆ ಅವತ್ತೆಲ್ಲರೂ ಒಟ್ಟಿಗೆ ಇದ್ದವ್ರೆ. ಆ ನಂತರದಲ್ಲಿ ಗೋವಿಂದ ಗೌಡರ ಜೊತೆಯಲ್ಲಿ ಕಾರ್ಯಕ್ರಮ ಮಾಡಿ ಅವ್ರು ಗೆದ್ರು. ಮಲೆನಾಡಿನ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅನ್ನೋಂಥ ತುಂಬಾ ಆಸಕ್ತಿ ಇದ್ದಂತ ನಾಯಕರವರು, ಸರಳ ಮತ್ತು ಸಜ್ಜನ ಕೂಡ ಇದ್ರು. ಅವರ ತೀರ್ಮಾನದಂತೆ ಅವತ್ತು ದರ್ಖಾಸ್ ಕಮಿಟಿ, ನಿಮ್ಗೆ ಯಾರಿಗೂ ಎಲ್ಲರಿಗೂ ನೆನಪಿರಬಹುದು, ದರ್ಖಾಸ್ ಕಮಿಟಿ ಅಂತ ಒಂದಿತ್ತು ಸಾಗುವಳಿ ಚೀಟಿ ಕೊಡ್ಲಿಕ್ಕೋಸ್ಕರ. ಆ ದರ್ಖಾಸ್ ಕಮಿಟಿಯಲ್ಲಿ ಯಾರಿಗೂ ಕೂಡ ಸಾಮಾನ್ಯ ಜನರಿಗೆ ಒತ್ತುವರಿದಾರರಿಗೆ ಕೊಡ್ಲಿಕ್ಕೆ ಬರೋದಿಲ್ಲ. ಅದರಲ್ಲಿ 10% ಏನೋ ಸಾಮಾನ್ಯ ಜನರಿಗೆ ಕೊಡಕ್ಕೆ ಬರುತ್ತೆ, ಬಾಕಿ ಎಲ್ಲ ಮೀಸಲಾತಿಗಳ ಮೇಲೆ ಹೋಗುತ್ತೆ. ಹಾಗಾಗಿ ಅದು ಪ್ರಯೋಜನ ಆಗಲಿಲ್ಲ. 84ರಲ್ಲಿ ರೈತ ಸಂಘದ ಅವ್ರ ಜೊತೆ ಅವತ್ತಿನ ಸರ್ಕಾರ, ಏನು ರಾಮಕೃಷ್ಣ ಹೆಗಡೆ ಅವರ ಸರ್ಕಾರ ಅಂತ ಅನಿಸುತ್ತೆ, ಅವರೊಟ್ಟಿಗೆ ಮಾತುಕತೆ ಮಾಡಿ ಸಂಧಾನ ಮುರಿದು ಬಿದ್ದು ಇಡೀ ರಾಜ್ಯದಾದ್ಯಂತ ರಸ್ತೆ ತಡೆ ಚಳವಳಿಗಳನ್ನ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರು. ಆ ರಸ್ತೆ ತಡೆ ಚಳವಳಿಗಳು ಯಾವ ತರ ಆಯ್ತು ಅಂದ್ರೆ, ನಮ್ಮ ಚಿಕ್ಕಮಗಳೂರು ಜಿಲ್ಲೆ ಮತ್ತು ಕೊಪ್ಪ ಶೃಂಗೇರಿ ಕ್ಷೇತ್ರದಲ್ಲಿ ಭಾರಿ ದೊಡ್ಡ ಪ್ರತಿಭಟನೆಗಳು, ಹೋರಾಟಗಳಾಯ್ತು. ಸುಮಾರು 5, 6, 7 ದಿನಗಳ ಕಾಲ ಯಾವುದೇ ವಾಹನಗಳನ್ನ 6 ಗಂಟೆಯಿಂದ 6 ಗಂಟೆವರೆಗೆ ಬಿಡೋದಿಲ್ಲ ಅಂತ ಹೇಳಿ ಎಲ್ಲರೂ ಕೂಡ ಒಂದೊಂದು ಪಾಯಿಂಟ್ಗಳಲ್ಲಿ ತಡೆಯುವಂತ ಕೆಲಸ ಮಾಡಿದ್ರು. ಅವತ್ತೊಂದಷ್ಟು ಖಾಸಗಿ ವಾಹನಗಳು 4-5 ಕಾರುಗಳು ಬಿಟ್ರೆ ಯಾವುದೇ ಮಲೆನಾಡಿನಲ್ಲಿ ಗಾಡಿಗಳೇನು ಓಡಾಡ್ತಿರ್ಲಿಲ್ಲ. ಆದ್ರೂ ಕೂಡ ಅವ್ರನ್ನ ತಡೆದು ನಿಲ್ಸೋ ಕೆಲಸ ನಾವು ಮಾಡಿದ್ವಿ. ಪಾವಟಿ ಅವರು ಅಂತ ಅನ್ಸುತ್ತೆ, ನಂಗೆ SP ಆಗಿದ್ರು. ಕೊನೆ ಹಂತದಲ್ಲಿ ಈ ಹೋರಾಟವನ್ನು ಮುರಿಬೇಕು ಅಂತ ತೀರ್ಮಾನ ಆಯಿತು. ಚಿಕ್ಕಮಗಳೂರಿನಿಂದ ಈ ಏನು ನಮ್ಮ ಜಿಲ್ಲಾಧ್ಯಕ್ಷರು ಏನ್ ಹೆಸರು ಹೇಳಿದ್ರಿ ಅವ್ರದ್ದು, ಮಣಿಗೆ ಚಂದ್ರಶೇಖರ್ ಅವರಿಗೂ ಭಾರಿ ದೊಡ್ಡ ಗಲಾಟೆ ಆಗಿ ಅಲ್ಲಿಂದ ಲಾಠಿ ಚಾರ್ಜ್ ಮಾಡುವಂತ ಕಾರ್ಯಕ್ರಮ ಆಗಿ ಎಲ್ಲರನ್ನು ಎಬ್ಬಿಸ್ಬೇಕು ಅಂತ ತೀರ್ಮಾನ ಆಯಿತು. ಅಲ್ಲಿಂದ ಲಾಠಿ ಚಾರ್ಜ್ ಮಾಡಿದ ಕೊಪ್ಪ ಶೃಂಗೇರಿ ಬಂದು, ಕೊಪ್ಪದಿಂದ ಬಂದು ಎನ್ಆರ್ಪುರ ಬರ್ಬೇಕಾದ್ರೆ ಅವತ್ತು ಅದರ ನಾಯಕತ್ವವನ್ನ ನಾನು ಸುಮಾರು 50 ಜನ ಹಳ್ಳಿಗರು ಸೇರ್ಕೊಂಡು ಮಾಡ್ತಿದ್ದು. ಗಾಂಧೀಜಿ ಫೋಟೋ ಇಟ್ಕೊಳ್ಳಿ, ಹಸಿರು ಶಾಲೆ ಹಾಕೊಳ್ಳಿ, ಯಾವುದೇ ಗಲಾಟೆ ಮಾಡಬೇಡಿ, ಅವ್ರು ಬಂದಾಗ ನಾವು ಶಾಂತ ರೀತಿಯಲ್ಲಿ ಚಳವಳಿ ಮಾಡ್ತಿದ್ವಿ, ನಮ್ಮನ್ನ ಅರೆಸ್ಟ್ ಮಾಡಿ ಅಂತೇಳಿ ನಮ್ಮ BS ತಿಮ್ಮಣ್ಣವರು ಅವತ್ತು ನಮ್ಗೆ ಹೇಳ್ಕೊಟ್ಟಿದ್ರು. ನಾವು ಹುಡುಗರು ಹೇಳೋದು, ಒಂದು ಕಲ್ಲಾದ್ರೂ ನಾವು ಹೊಡಿಯೋಣ, ಎಲ್ಲ ಕಡೆನೂ ಹೊಡಿತಾ ಇದ್ದಾರೆ, ನಾವು ಕದ್ದಿರ್ತೀವಿ ಸ್ವಲ್ಪ ಜನ, 4 ಕಲ್ಲಾದ್ರೂ ಬೀಸೋಣ, ಇಲ್ಲ ಹಂಗೆಲ್ಲ ಮಾಡೋಣ, ನಾವು ಶಾಂತಿಯಿಂದ ಮಾಡಬೇಕು, ಗಾಂಧಿ ಮಾರ್ಗ ಅಂದ್ರು. ಅವ್ರು ಬಂದು ಸುತ್ತುವರೆದು ನಮ್ಗೆ ಹೊಡೆದಿದ್ದೆ ಹೆಂಗೆ ಅಂತಂದ್ರೆ ದನಗಳಿಗೆ ಹೊಡೆಯೋ ರೀತಿಯಲ್ಲಿ ಹೊಡೆದು. ಅದು ಯಾವ ರೀತಿ ತಲೆ ಓದೋಕೆ, ತಲೆಗೆ ಪೆಟ್ಟಾದವರು, ಕಣ್ಣು ಓದೋರು, ಕಿವಿ ಓದೋರು, ಸಿಕ್ಕಾಪಟ್ಟೆ ಗಾಯ, ರಕ್ತನೇ ಹರಿದು ಬಿಡುತ್ತೆ. ಈ ಪೊಲೀಸ್ನವರು ಮತ್ತೆ ಈ ಫಾರೆಸ್ಟ್ನವರು ಎಷ್ಟು ದೌರ್ಜನ್ಯ ಮಾಡ್ತಾರೆ ಅಂತ ಹೇಳಿದ್ರೆ, ಹಸಿರು ಶಾಲು, ಗಾಂಧೀಜಿ ಫೋಟೋ, ಈ ರೈತರು ಪೆಟ್ಟು ತಿಂದಂತ ಬಿಟ್ಟೋದಂತ ಚಪ್ಪಲಿಗೆಲ್ಲ ಕೂಡಾಕ್ಬಿಟ್ಟು ಅದ್ರ ಸುತ್ತ ನಿಂತು ನೃತ್ಯ ಮಾಡಿದ್ರು, ಡ್ಯಾನ್ಸ್ ಮಾಡೋದ್ರೆ ನಾನು ತಪ್ಪಿಸ್ಕೊಂಡು ಓಡೋಗಿ ಹೊರಗಡೆ ನಿಂತು ನೋಡ್ಬೇಕಾದ್ರೆ ಮೈಯಲ್ಲೆಲ್ಲ ಗಾಯ ಇದ್ರು ಕೂಡ ನೋಡ್ಬೇಕಾದ್ರೆ ಡ್ಯಾನ್ಸ್ ಮಾಡಿಕೊಂಡು ಕೇಕೆ ಹಾಕ್ತಾ ಹೋದ್ರು. ನಂತರ ಗೋವಿಂದ ಗೌಡರಿಗೆ ಆ ವಿಷಯ ಬಂದ ಕೂಡಲೇ ತಕ್ಷಣ ಎನ್ಆರ್ಪುರಕ್ಕೆ ಬಂದ್ರು. ಆ ಗಾಯಾಳುಗಳು ನಾನು ಸೇರಿ ಅನೇಕ ಜನರನ್ನ ಶಿವಮೊಗ್ಗ ಮೆಗನ್ ಹಾಸ್ಪಿಟಲ್ ಕರ್ಕೊಂಡು ಹೋದ್ರು. ಅದು ಇಡೀ ನಮ್ಮ ಕರ್ನಾಟಕದ ಮುಖ್ಯ ಪತ್ರಿಕೆಗಳ ಪ್ರಮುಖ ಸುದ್ದಿಯಾಗಿ ಅವತ್ತು ಬಂದಿತ್ತು. ನರಸಿಂಹರಾಜಪುರದಲ್ಲಿ BHK ಮರದಲ್ಲಿ ನಡೆದಂತ ಘಟನೆ. ಗೋವಿಂದ ಗೌಡರು ಶಾಸನಸಭೆಯಲ್ಲಿ ಸರ್ಕಾರದ ವಿರುದ್ಧವಾಗಿ, ಅಧಿಕಾರದಲ್ಲಿರುವ ಪಕ್ಷದ ವಿರುದ್ಧವಾಗಿ ನಿಲುವಳಿ ಸೂಚನೆ ಮಂಡನೆ ಮಾಡಿದ್ರು. ಆ SP ಇಂದ ಹಿಡಿದು ಎಲ್ಲಾ ತಾಲೂಕಿನ ಸಬ್ ಇನ್ಸ್ಪೆಕ್ಟರ್ಗಳನ್ನು ಟ್ರಾನ್ಸ್ಫರ್ ಮಾಡಿದ್ರು. ಒಂದು ಕಮಿಷನ್ ನೇಮಕ ಮಾಡಿದ್ರು. ನಮ್ಮ ಮೇಲೆಲ್ಲ ಬಸ್ ತಡೆದು ದರೋಡೆ ಮಾಡ್ತಾನೆ ಅಂತ ಕೇಸ್ ಹಾಕಿದ್ರು ಪೊಲೀಸ್ನವರು. ಆ ಎಲ್ಲ ಕೇಸನ್ನು ವಾಪಸ್ ತೆಗೆದ್ರು. ಇದೊಂದು ಇತಿಹಾಸ, ಯಾಕಂದ್ರೆ ಯಾವ ರೀತಿ ಹೋರಾಟವನ್ನು ಮಾಡಬಹುದು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಇರಲಿ ಅಂತ ಹೇಳಿದ್ರು. ಇವತ್ತಿನ ಪರಿಸ್ಥಿತಿ ಹೆಂಗಿದೆ ಅಂದ್ರೆ 80ರ ಪರಿಸ್ಥಿತಿ ಇವತ್ತಿಲ್ಲ. ರೈತರು ಸ್ವಲ್ಪ ಆಧುನಿಕತೆ, ವಿಜ್ಞಾನ ತಂತ್ರಜ್ಞಾನ ಎಲ್ಲ ಬೆಳೆದಿದೆ, ರೈತರೆಲ್ಲ ಆಧುನಿಕರಾಗಿದ್ದಾರೆ, ಸ್ವಲ್ಪ ಕಾರು ವೆಹಿಕಲ್ ಎಲ್ಲ ಇಟ್ಕೊಂಡಿದ್ದಾರೆ, ಸ್ಮಾರ್ಟ್ ಫೋನ್ ಇದೆ, ಮನೆ ಪ್ಯಾಂಟ್ ಶರ್ಟ್ ಎಲ್ಲ ಚೆನ್ನಾಗಿದೆ. ಆ ರೀತಿಯಲ್ಲಿರೋ ರೈತರು, ಅಡಿಕೆ ತೋಟ ಇದೆ, ಏನು ಆಹಾರ ಬೆಳೆ ಮುಖ್ಯವಾಗಿದ್ದಂತ ಮಲೆನಾಡಲ್ಲಿ ಇವತ್ತು ನಾಣ್ಯ ಬೆಳೆ ಅಥವಾ ಅಡಿಕೆ ತೋಟ, ಕಾಫಿ ಅದು ಇದೆಲ್ಲ ಬೆಳೆಯುವಂಥದ್ದು ಇವತ್ತು ಕಾಣ್ತಾ ಇದ್ವಿ. ಈ ಪರಿಸ್ಥಿತಿಯಲ್ಲಿ ಬದಲಾವಣೆ ಆಗಿದೆ, ಆದರೆ ಸಮಸ್ಯೆಗಳಿಗೆ ಪರಿಹಾರ ಆಗಿದೆಯಾ ಅಂತ ಕೇಳಿದ್ರೆ 100ಕ್ಕೆ 100 ಇಲ್ಲ. ಆ 83ರಲ್ಲಿ ದರ್ಖಾಸ್ ಕಮಿಟಿ ಈ ಹೋರಾಟ ಆದ್ಮೇಲೆ ಆ ಹೋರಾಟ ದಮನ ಆಯಿತು ಅಂತಾನೆ ಹೇಳ್ಬೋದು. ಆನಂತರ ಸರ್ಕಾರ ಅದ್ರ ಮೇಲೆ ಚಿಂತನೆ ಮಾಡಿನಿ ಈ 1985ರಲ್ಲಿ 2ನೇ ಬಾರಿ ಗೋವಿಂದ ಗೌಡರು ಆಯ್ಕೆ ಆದಾಗ ಈ ದರ್ಖಾಸ್ ಕಮಿಟಿಯ ಬದಲು ಒತ್ತುವರಿ ಸಮಿತಿಯನ್ನು ನೇಮಕ ಮಾಡೋದು. ಆ ಒತ್ತುವರಿ ಸಮಿತಿಯಲ್ಲಿ ನಾನು ಕೂಡ ದರ್ಖಾಸ್ ಕಮಿಟಿಯಲ್ಲಿ, ಒತ್ತುವರಿ ಸಮಿತಿಯಲ್ಲಿ ಗೋವಿಂದ ಗೌಡರು ಇದ್ದ, ರಾಮಸ್ವಾಮಿ ಅವರು ಇದ್ರು ಅಂತ ಕಾಣುತ್ತೆ, ಅವರು ಕೂಡ ಇದ್ದವ್ರೆ. ಅವಾಗ ಅಲ್ಲಿ ಒಂದು ಕಂಡೀಷನ್ ಇದೆ,
ಯಾವುದೇ ಒತ್ತುವರಿ ಸಮಿತಿ ಕೂಡ ಅರಣ್ಯ ವಲಯ ಅಧಿಕಾರಿಗಳು ಅದಕ್ಕೆ ಸದಸ್ಯರಾಗಿರ್ತಾರೆ. ಅವರು ಅಲ್ಲಿ ಬಂದು ಈ ಸಾಗುವಳಿ ಚೀಟಿಯನ್ನು ಒರಿಜಿನಲ್ ಸಾಗುವಳಿ ಚೀಟಿಯನ್ನು ಕೊಡಬೇಕಾದ್ರೆ ಈ ರೈತನ ಜಾಗದಲ್ಲಿರುವಂತಹ ಮರವನ್ನ ಕಡಿತಲೆ ಮಾಡಿ ತೆಗೆದುಕೊಂಡು ಹೋದ್ಮೇಲೆ ಅವ್ರು NOC ಅಂತ ಕೊಟ್ಟ ಮೇಲೆ ಆ ಜಾಗಕ್ಕೆ ಸಾಗುವಳಿ ಚೀಟಿ ಕೊಡಿ ಅಂತ ಹೇಳಿ ಇವ್ರಿಗೆ ಕಳಿಸಿದ್ರೆ ಯಾವ ಫೈಲು ವಾಪಸ್ ಕಡತನ ವಾಪಸ್ ಬರೋದಿಲ್ಲ ಫಾರೆಸ್ಟ್ನವರಿಗೆ. ಹಾಗಾಗಿ ಗೋವಿಂದೇಗೌಡರು ಏನು ತೀರ್ಮಾನ ಮಾಡಿದ್ರು, ಇದಾಗೋದಿಲ್ಲ, ರೈತರ ಕೈಲಿ ಒಂದು 20 ರೂಪಾಯಿ ಚಾಪಾಕಾಲದಲ್ಲಿ ಬರ್ಸ್ಕೊಳ್ಳಿ, ನನ್ನ ಜಾಗದಲ್ಲಿ ಇಷ್ಟು ಮರ ಇದೆ, ಈ ಮರನ ನಾನು ಉಳಿಸಿ ಬೆಳೆಸಿ ನಿಮಗೆ ವಾಪಸ್ ನೀವು ಯಾವ ಬೇಕಾದ್ರೆ ಕಟ್ಕೊಂಡು ಹೋಗಿ ಅಂತ ಅಲ್ಲಿ ತನಕ ನಾನು ಉಳಿಸ್ಕೊಡ್ತೀನಿ ಅಂತ ಬರ್ಕೊಡಿ ಅಂತ ಹೇಳಿ ಹಾಗೆ ಬರ್ಕೊಟ್ಟು ಹೆಚ್ಚು ಕಡಿಮೆ ಒಂದು 1000 ಜನರಿಗೆ ಅವತ್ತು ಶೃಂಗೇರಿ ಕ್ಷೇತ್ರದಲ್ಲಿ ವಿಶೇಷವಾಗಿ ನರಸಿಂಹರಾಜಪುರದ ತುಂಬಾ ಜನರಿಗೆ ಸಾಗುವಳಿ ಚೀಟಿ ಕೊಟ್ಟರು. ಇವತ್ತು ಆ ಸಾಗುವಳಿ ಚೀಟಿ ಕೊಟ್ಟಿರೋದು ಏನಾಗಿದೆ ಅಂತ ಹೇಳಲಿಕ್ಕೋಸ್ಕರ ನಾನು ಈ ಕಥೆ ಹೇಳಿದೆ. ಆನಂತರ ಇದೇ ರೀತಿ ಮನೆದಳ ಇವತ್ತು ಇವರೆಲ್ಲ ಹೇಳಿದ್ರು, ಮನೆದಳನ ಇವತ್ತು ಯಾರಿಗೂ ಕೂಡ ಕೊಡೋದಿಲ್ಲ. ನೀವು ನೋಡಿದಿರ 94C ಮಾಡಿದ್ರು ಒಂದಷ್ಟು ಜನಕ್ಕೆ. ಇತ್ತೀಚಿನ ವರ್ಷದಲ್ಲಿ ಜೀವರಾಜ್ ಅವರು ಇದ್ದಾಗ ಸ್ವಲ್ಪ ಜನರಿಗೆ ಕೊಟ್ಟರು, ನಂತರದಲ್ಲಿ ಏನೋ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ರಾಜೇಗೌಡರು ಏನೋ ಸ್ವಲ್ಪ ಕೊಟ್ಟಿರಬಹುದು. ಈಗಂತೂ ಏನೂ ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈಗ ರಾಜೇಗೌಡರು ಏನು ಕೊಡಕ್ಕಾಗ್ತಾ ಇಲ್ಲ, ಯಾವ ಶಾಸಕರು ಏನು ಕೆಲಸ ಮಾಡ್ಲಿಕ್ಕೆ ಮಲೆನಾಡಿನಲ್ಲಿ ಅರಣ್ಯ ಇಲಾಖೆಯವರು ಎಲ್ಲದಕ್ಕೂ ಅಡ್ಡಿ ಮಾಡ್ತಾರೆ ಅಂತ ಹೇಳುವಂತ ಪರಿಸ್ಥಿತಿಯಲ್ಲಿ ಇವತ್ತು ನಾವಿದ್ದೇವೆ. ಈ ಸಾಗುವಳಿ ಚೀಟಿ ಕೊಟ್ಟಿರುವಂತ ಜಾಗಗಳ ಒಂದು ಉದಾಹರಣೆ ನಾನು ಹೇಳ್ತೇನೆ. 1985-86ರಿಂದ ಅವರ ಅಧಿಕಾರಾವಧಿಯೊಳಗೆ ಕೊಟ್ಟಿದ್ದು. ನಂತರ UK ಶಾಮಣ್ಣವರು, DB ಚಂದ್ರೇಗೌಡರು, ಜೀವರಾಜ್ ಅವರು, ರಾಜೇಗೌಡರು ಕೂಡ ಮೊದಲನೇ ಅವಧಿಗೆ ಒಂದಷ್ಟು ಕೊಟ್ಟರು. ಇದರಲ್ಲಿ ಒಂದು ಉದಾಹರಣೆ ಏನು ಅಂತ ಹೇಳಿದ್ರೆ, ಈಗ ನೀವೆಲ್ಲ ಹೇಳಿದ್ರು ಅನೇಕ ಅರಣ್ಯಗಳ ಹೆಸರು ನೀವು ಕೇಳಿರ್ಬೋದು, ಆದ್ರೆ ಈ ಮೈಸೂರು ರಾಜರ ಅರಣ್ಯ ಅಂತ ಯಾರು ಕೇಳಿರ್ಲಿಕ್ಕೆ ಇಲ್ಲ ಅಂತ ನಂಗೆ ಅನ್ಸುತ್ತೆ. ಮೈಸೂರು ರಾಜರದ್ದು ಒಂದು ಅರಣ್ಯ ನಮ್ಮ ಶೃಂಗೇರಿ ಕ್ಷೇತ್ರದಲ್ಲೂ ಇದೆ. 1900ರಿಂದ 1930ರವರೆಗಿನ ಆದೇಶದ ಕೆಲವು ತುಣುಕುಗಳು ನನಗೆ ಸಿಕ್ಕಿದೆ. ಆದರೆ ಇವರ ವೆಬ್ಸೈಟ್ ಅಲ್ಲಿ ಹುಡುಕಿದ್ರೆ ಏನು ಸಿಗೋದಿಲ್ಲ. ಅರಣ್ಯ ಇಲಾಖೆ ವೆಬ್ಸೈಟ್ ಅಲ್ಲಿ ಇದು ಯಾವ ಮಾಹಿತಿನೂ ನಮಗೆ ಕೊಡೋದಿಲ್ಲ. ಅವ್ರು ಏನ್ ಹೇಳ್ತಾರೆ ಅಂದ್ರೆ, ನೀವು ನೇರ ಕೊಪ್ಪ ಡಿವಿಷನ್ DFO ಕೇಳಿ, ಇಲ್ಲ ವಲಯ ಅರಣ್ಯಾಧಿಕಾರಿಗಳಿಗೆ ಕೇಳಿ ಅಂತಾರೆ. ಈ ಮಾಹಿತಿ ತಗೊಂಡಾಗ ನನ್ನ ಊರು ಶಿರಗಳಲ್ಲಿ ಗ್ರಾಮ ಸುಮಾರು 454 ಎಕರೆ ಭೂಮಿ ಒಂದು ಸರ್ವೆ ನಂಬರ್ 177ರಲ್ಲಿದೆ. ಈ 177ರಲ್ಲಿ ಹೆಚ್ಚು ಕಡಿಮೆ 150 ಎಕರೆ ಸಾಗುವಳಿ ಚೀಟಿ ಕೊಟ್ಟಿದ್ದಾರೆ. ಇನ್ನೊಂದಷ್ಟು ಸಾಗುವಳಿ ಚೀಟಿ ಪ್ರೋಸೆಸ್ ಅಲ್ಲಿದೆ. ಇದು ಕಂದಾಯ ಭೂಮಿ. ಇದರಲ್ಲಿ ಏನ್ ತೋರಿಸುತ್ತೆ ಪಾಣಿ ಒಳಗೆ ಅಂದ್ರೆ ಇದನ್ನ ಗೋಮಾಳ ಅಂತ ತೋರಿಸುತ್ತೆ. ಆಕಾರ ಬಂದು ಕೂಡ ಆಗಿದೆ. 454 ಎಕರೆ ಇದೆ. ಈ ನಂತರದಲ್ಲಿ ಇದನ್ನ ನಾವು ಈಗ ಪಕ್ಕಾ ಬೋರ್ಡ್ ಮಾಡ್ಲಿಕ್ಕೋಸ್ಕರ ತಾಲೂಕು ಆಫೀಸಿಂದ ಸುಮಾರು 55 ಜನರ ಕಡತವನ್ನ ಅರಣ್ಯ ಇಲಾಖೆಗೆ ಕಳಿಸಿದ್ದಾರೆ. ಇವರೇನ್ ಮಾಡಿದ್ದಾರೆ ಅಂದ್ರೆ 1930ರ ಆದೇಶದಲ್ಲಿ ಶಿರಗಳ ಈ 177 ಸರ್ವೆ ನಂಬರು ಶಿರಗಳಲ್ಲಿ ಕಿರು ಅರಣ್ಯ ಅಂತ ಘೋಷಣೆ ಮಾಡಿದ್ದಾರೆ. ಈಗ ನಮ್ಮ ಜಾಗದಲ್ಲಿ ನಿಮ್ಗೆ ಸಾಗುವಳಿ ಚೀಟಿ ಕೊಡಕ್ಕೆ ಹೇಳಿದ್ದು ಯಾರು? ಆದ್ರೆ ಇದು ಇಂಡೀಕರಣ ಆಗ್ಲಿಲ್ಲ. 2008ರಲ್ಲಿ ಒಬ್ಬರು ಅಂಕರಾಜ್ ಅಂತೇಳಿ ಮತ್ತೊಂದು ಜಯ ಅಂತೇಳಿ ಒಬ್ರು ಫಾರೆಸ್ಟ್ ಮತ್ತು ಒಂದು ತಾಲೂಕು ತಹಸೀಲ್ದಾರ್ ಕೂತ್ಕೊಂಡು ಇದನ್ನೆಲ್ಲ ಎಲ್ಲಿಂದ ಗೆಜೆಟ್, ಮೈಸೂರು ಗೆಜೆಟ್ ನೋಟಿಫಿಕೇಶನ್ ತಗೊಂಡ್ಬಂದು ಈ ಎಲ್ಲವನ್ನೂ ಕೂಡ ಸುಮಾರು 4000 ಎಕರೆ, ಇದು ನಾನೊಂದು ಉದಾಹರಣೆ ಹೇಳಿದ್ದು, 4000 ಎಕರೆಗಳನ್ನ ಅರಣ್ಯ, ಕಿರು ಅರಣ್ಯ ಅಂತ ಘೋಷಣೆ ಮಾಡಿ ಇಟ್ಟಿದ್ದಾರೆ. ಅರಣ್ಯ ಇಲಾಖೆ ನಕಾಶೆಯನ್ನು ತೆಗೆದು ನಮಗೆ ನಾವು ಹೋಗಿ ಕೇಳಿದ್ರೆ, ನೋಡಪ್ಪ ನಮ್ಮ ನಕಾಶೆ ಒಳಗೆ ಹಿಂಗಿದೆ, ನಿಮ್ದು ತಾಲೂಕು ಆಫೀಸ್ ನಮಗೆ ಸಂಬಂಧ ಇಲ್ಲ, ನಾವು ಕೊಡೋದಿಲ್ಲ, ನಮ್ಮ ಜಾಗದಲ್ಲಿ ಕೊಟ್ಟಿರೋದು ಇದು ಯಾವುದು ನಿಮಗೆ ಮಂಜೂರು ಮಾಡಲ್ಲ, ಇದು ಕೊಟ್ಟಿರೋದು ತಪ್ಪು, ಇದನ್ನ ನಾವು ರದ್ದುಪಡಿಸ್ತೀವಿ, ವ್ಯಾಪಾರ ಮಾಡೋಂಗಿಲ್ಲ, ಯಾವುದೇ ಅಭಿವೃದ್ಧಿ ಕಾಮಗಾರಿಗಳಿಗೆ ನೀವು ಸರ್ಕಾರದಿಂದ ನಾವು ಅನುಮತಿ ಕೇಳಬೇಕಾದ್ರೆ ಈಗ ಅರಣ್ಯ ಇಲಾಖೆ ಅನುಮತಿ ತಗೊಂಬನ್ನಿ ಅಂತ ಕೇಳುವಂತ ಪರಿಸ್ಥಿತಿ ಬಂದಿದೆ. ಅಲ್ಲಿಗೆ ನಾವು ಇಷ್ಟು ಹೋರಾಟ ಮಾಡಿ ಗೋವಿಂದೇಗೌಡರು ಮಾಡಿಕೊಟ್ಟಂತ ಅಥವಾ ಆಗಿನ ಮುಂದಿನ ಶಾಸಕರುಗಳು ಮಾಡಿಕೊಟ್ಟಂತ ಯಾವುದೇ ಸಾಗುವಳಿ ಚೀಟಿ ಕೂಡ ಇವತ್ತು ಅಸಿದ್ಧವಾಗುವಂತ ಪರಿಸ್ಥಿತಿಯಲ್ಲಿದೆ. ಇದ್ರ ಬಗ್ಗೆ ಯಾವುದಾದ್ರೂ ಸಾಮಾನ್ಯ ಜನರಿಗೆ ಕೇಳಿದ್ರೆ ಅವರು ಅಡಿಕೆ ತೋಟ ಮಾಡ್ಕೊಂಡಿದ್ದಾರೆ, ಮನೆ ಕಟ್ಕೊಂಡಿದ್ದಾರೆ, ಮಕ್ಕಳೆಲ್ಲ ಓದಿ ವಿದ್ಯಾವಂತರಾಗಿದ್ದಾರೆ, ಇನ್ನೇನಪ್ಪ ನಮ್ಗೇನ್ ಸಮಸ್ಯೆ ಇಲ್ಲ, ಯಾಕೆ ಅರಣ್ಯ ಹೋರಾಟ ಮಾಡ್ತಾರೆ ಅನ್ನೋ ಮಟ್ಟಕ್ಕೆ ರಾಜಸ್ಥಾನದಿಂದ ಇವತ್ತು ಮಲೆನಾಡಿನಲ್ಲಿ ಜನ ಸೇರೋದೇ ಇಲ್ಲ. ಮೊದಲಾಗಿದ್ರೆ ಅರಣ್ಯ ಇಲಾಖೆಯವರು ತೊಂದರೆ ಕೊಡ್ತಾರೆ, ಬನ್ನಿ ಅಂದ್ರೆ ಬರ್ತಿದ್ರು. ಇವತ್ತು ಬರೋದು ಇವ್ರಿಗೆ ಕೆಲಸ ಇಲ್ಲ, ರಾಜಕಾರಣಿಗಳಿಗೆ ಬೇರೆ ಕೆಲಸ ಇಲ್ಲ, ಒಂದು ಎಲೆಕ್ಷನ್ ಬರ್ತಾ ಇದೆ, ಅದಕ್ಕೆ ಈಗಲೇ ನಮ್ಮನ್ನ ಎದುರಿಸ್ತಾ ಇದ್ದಾರೆ ಅನ್ನೋಂಥ ಮಟ್ಟಕ್ಕೂ ಅರಣ್ಯ ಜನ ಇವತ್ತು ಆತರ ಯೋಚನೆ ಮಾಡೋ ಮಟ್ಟದಲ್ಲೂ ಇದ್ದಾರೆ. ಇದರ ಸಂಪೂರ್ಣವಾದ ಮಾಹಿತಿ ಅವರಿಗಿಲ್ಲ. ಹಾಗಾಗಿ ನಾವು ಆಲೋಚನೆ ಮಾಡಬೇಕು ಎಲ್ಲ ರೀತಿಯಲ್ಲೂ ಕೂಡ. ಈ 4-1 ನೋಟಿಫಿಕೇಶನ್ ಕಥೆನೂ ಇಷ್ಟೇನೆ. ಈ 4-1 ನೋಟಿಫಿಕೇಶನ್ ಅಲ್ಲಿ ಕೂಡ ಒಂದು ಪದ ಇದೆ, ಯಾವುದೇ ಒತ್ತುವರಿ ಜಾಗವನ್ನು ಹೊರತುಪಡಿಸಿ ಉಳಿದ ಜಾಗವನ್ನು 4-1 ನೋಟಿಫಿಕೇಶನ್ ಮಾಡಬೇಕು ಅಂತ. ನನಗನ್ಸುತ್ತೆ ಇದು ಗೋಪಾಲಕೃಷ್ಣ DC ಅವರು ಯಾವುದೋ ಒಂದು ಚೀಮಾರಿ ಹಾಕಿಸ್ಕೊಂಡ್ರು ವಿಧಾನ ಪರಿಷತ್ತಿನಲ್ಲಿ ಅಂತ ಅನ್ಸುತ್ತೆ. ಆ ಸಿಟ್ಟಿಗೆ ಬಂದು ಇಲ್ಲಿರೋ ಒಂದು ಚಿಕ್ಕಮಗಳೂರು ಜಿಲ್ಲೆ 160,000 ಹೆಕ್ಟೇರ್ ಜಾಗನ
ಫಾರ್ವರ್ಡ್ ನೋಟಿಫಿಕೇಶನ್ ಮಾಡಿದ್ರು. ಅದು ಮಾಡ್ಬೇಕಾದ್ರೆ ಕಾರಣ ಏನು? ಈ ಹಸಿರು ಪೀಠದ ಒಂದು ಆದೇಶ ಇದೆ. ಅದರಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ 1 ಎಕರೆಯಲ್ಲಿ 5 ಮರಕ್ಕಿಂತಲೂ ಜಾಸ್ತಿ ಅಂತ ಕಾಣುತ್ತೆ. ಹೆಗ್ಡೆಯವ್ರಿಗೆ ಗೊತ್ತಿರ್ಬೋದು ನಿರ್ದಿಷ್ಟವಾಗಿ. 5 ಮರ 6 ಮರಕ್ಕಿಂತ ಜಾಸ್ತಿ ಇದ್ರೆ ಅದು ಯಾವುದೇ ಜಾಗ ಆದ್ರೂ, ಕಂದಾಯ ಭೂಮಿ ಆಗ್ಲಿ, ಗೋಮಾಳ ಆಗ್ಲಿ, ಸಪ್ಪಿನ ಬೆಟ್ಟ ಆಗ್ಲಿ, ಖಾಸಗಿ ಜಾಗ ಆದ್ರೂ ಪರವಾಗಿಲ್ಲ, ನೀವು ಅದನ್ನು ಅರಣ್ಯ ಅಂತ ಪ್ರಶ್ನೆ ಮಾಡಿ. ಈ ಅಧಿಕಾರ ಕೊಟ್ಟವರು ಯಾರು? ಅದನ್ನ ಯಾರು ಪ್ರಶ್ನೆ ಮಾಡಲಿಲ್ಲ. ಒಬ್ಬ DC ಅವರಿಗೆ ಕೊಟ್ಟಂತ ಅಧಿಕಾರ. ಇದನ್ನ ಪ್ರಶ್ನೆ ಮಾಡಕ್ಕೆ ನಮ್ಮ ಹತ್ರ ಅವತ್ತು ಯಾರು ಇರ್ಲಿಲ್ವಾ? ಇವತ್ತು ಯಾರು ಇಲ್ಲ. ಆ ಅರಣ್ಯನ ಇವತ್ತು ಈ ಅಧಿಕಾರನ ಉಪಯೋಗಿಸಿಕೊಂಡು DC ಅವರು ಫಾರ್ವರ್ಡ್ ನೋಟಿಫಿಕೇಶನ್ ಮಾಡಿದ್ರು. ಇವತ್ತು 17 ಆಗಿದೆ. ಸೆಟಲ್ಮೆಂಟ್ ಆಫೀಸರ್ ನೇಮಕ ಮಾಡಿದ್ರು. ಅರಣ್ಯ ಇರೋದಲ್ಲಿ ಶೃಂಗೇರಿ, ಕೊಪ್ಪ, ಎನ್ನಾರಪುರ, ಬಾಳೆಹೊನ್ನೂರು, ಚಿಕ್ಕಮಗಳೂರು, ಮೂಡಿಗೆರೆ ಈ ಭಾಗದಲ್ಲಿ ಸೆಟಲ್ಮೆಂಟ್ ಆಫೀಸರ್ ಅಲ್ಲೇ ಕೂತ್ಕೊಂಡ್ರು. ಕಡೂರು, ತರೀಕೆರೆ, ಕಡೂರು, ಅಷ್ಟು ಕಡೂರಲ್ಲೇ ಇದೆ. ಇತ್ತೀಚೆಗೆ ರಾಜಗೌಡ್ರೇನೋ ಹಠ ಮಾಡಿದಕ್ಕೆ ಅಲ್ಲಿ ಬಂದು ಕೂತಿಯಾರೇನಪ್ಪ ಗೊತ್ತಿಲ್ಲ. ಕಡೂರಲ್ಲಿ ಕೂತ್ಕೊಂಡ್ರು. ಯಾವ ರೈತರಿಗೂ ಏನು ಸಂಪರ್ಕ ಮಾಡಲಿಲ್ಲ. ಸ್ಥಳ ಪರಿಶೀಲನೆ ಮಾಡಿ ಫಿಸಿಕಲ್ ವೆರಿಫಿಕೇಶನ್ ಮಾಡ್ಬೇಕು. ಅವರು ಯಾವುದು ಒತ್ತುವರಿ ಇದೆಯಾ ಅದನ್ನು ಹೊರತುಪಡಿಸಿ ಮಾಡಿದ್ದೀರಾ ಅಂತ ನೋಡ್ಬೇಕಾದವರು ಅರಣ್ಯ ಇಲಾಖೆಯವರು ಕೊಟ್ಟಿರೋ ವರದಿನ ಅದೇ ತರ ಅಂಗೀಕರಿಸಿ ಅದನ್ನ ಫಾರ್ವರ್ಡ್ ನೋಟಿಫಿಕೇಶನ್ 17 ಮಾಡಿ ಅರಣ್ಯ ಈಗ ಇಲ್ಲಿ ಹೇಳಿದ್ರು ಅರಣ್ಯ ಅಂತ ಘೋಷಣೆ ಮಾಡಿ ಆಯ್ತು ಅಂತ. ಆಗೋಯ್ತಾ? 17 ಆಗೋಯ್ತು. ಇನ್ನು ನಮಗೆ ಅದು ಆಗೋದ್ರಲ್ಲಿ ಇತ್ತು ಅಂತ ತಿಳ್ಕೊಂಡಿದ್ದೆ, ಆಗೋಗಿದೆ. ಈ ಬಫರ್ ಝೋನ್ ನಿಮ್ಗೆ ಗೊತ್ತಿದೆ. ಎಲ್ಲ ಝೋನ್ಗಳು ಸೇರಿ ಎಲ್ಲ ವಲಯಗಳು, ಅತಿ ಸೂಕ್ಷ್ಮ ವಲಯ, ಆ ವಲಯ, ಈ ವಲಯ, ಏನು ವನ್ಯ ಪ್ರಾಣಿ ವಲಯ, ಆನೆ ಕಾರಿಡಾರು, ಹುಲಿ ಯೋಜನೆ ಎಲ್ಲ ಸೇರಿಬಿಟ್ಟು ಅದಕ್ಕೆಲ್ಲ ಒಂದು ಬಫರ್ ಝೋನ್. ಈ ಬಫರ್ ಝೋನ್ ಏನಾಗಿದೆ ಅಂತ ಹೇಳಿದ್ರೆ ಎಲ್ಲಿ ನಿರ್ದಿಷ್ಟವಾದ ಬಫರ್ ಝೋನಿಗೆ ಎಷ್ಟು ಏರಿಯಾ, ಯಾರು ಎಷ್ಟು ಕಿಲೋಮೀಟರ್ ವ್ಯಾಪ್ತಿ ಮಾಡಿದ್ದೀರಾ ಅಂತ ಕೇಳಿದ್ರೆ ಅದಕ್ಕೇನು ಉತ್ತರ ಯಾರು ಹೇಳೋದಿಲ್ಲ. ಅದಕ್ಕೆ ಒಂದು ಪರಿಹಾರ ಇದೆಯಾ ಅಂತ ಕೇಳಿದ್ರೆ ಅದಕ್ಕೂ ಉತ್ತರ ಇಲ್ಲ. ಎಲ್ಲನೂ ಮಾಡಿ ಇಟ್ಟಿದ್ದಾರೆ. ಅದಕ್ಕೆ ರೈತರ 5 ಕಿಲೋಮೀಟರ್ ಬಫರ್ ಝೋನ್ ಮಾಡ್ತೀವಿ ಅಂದ್ರೆ ಸುಮಾರು 100,000 ಜನರ ಮನೆಗಳು ಕಳ್ಕೊಂಡು, ಜಮೀನುಗಳಲ್ಲಿ ಕಳ್ಕೊಂಡು ಹೋಗೋ ಪರಿಸ್ಥಿತಿ ಇದೆ. ಅರಣ್ಯ ಇಲಾಖೆಯವ್ರ ಹತ್ರ ಕೇಳಿದ್ರೆ ಅವನು ಹೇಳ ಬಫರ್ ಝೋನ್ ಅಂದ್ರೆ ನೀವು ಯಾಕೆ ಹೆದರ್ತೀರಾ? ನೀವು ಇರ್ಬೋದು, ಪ್ರಾಣಿಗಳು ಇರ್ಬೋದು ಅಷ್ಟೇ. ನಾವು ಪ್ರಾಣಿಗಳು ಒಟ್ಟಿಗೆ ಇರಬೇಕು ಅಂತ. ಅದಷ್ಟು ಸುಲಭದ ಕೆಲಸ ಅಲ್ಲ. ಪ್ರಾಣಿಗಳ ಜೊತೆ ಈಗ ನೀವು ಅಪರೂಪಕ್ಕೆ ಮೊನ್ನೆ ಮಡಬೂರಿನಲ್ಲಿ ನೀವು ನೋಡಿರ್ಬೇಕು, ಒಂದು ಫೋಟೋ ಬಂದಿತ್ತು. ಎಣಿಸ್ತಾ ನಿಂತಿದ್ದಾರೆ ನಮ್ಮ 2-3 ಜನ ಸ್ನೇಹಿತರು. ಅವ್ರ ಪಕ್ಕದಲ್ಲಿ ಈ ಆನೆಗಳು ಹೋಗ್ತಾ ಇದೆ. 1, 2, 3, 17, 18, 19 ಆದರೂ ಒಂದು ಹೆಣ್ಣು ಆನೆ ರೈತರ ಜಮೀನಿಗೆ ಹೋಗ್ತಾ ಇರೋದು. ಏನು ಉಳಿತಾ ರೈತರ ಜಮೀನು ಅಂತ ಲೆಕ್ಕ ಹಾಕಿ. ಹಾಗಾಗಿ ಬಫರ್ ಝೋನ್ಗಳನ್ನ ಏನ್ ಮಾಡ್ಬೋದು, ಇದಕ್ಕೆ ಪರಿಹಾರ ಮಾರ್ಗ. ಇನ್ನೊಂದು, ನೀವು ಇತ್ತೀಚೆಗೆ ಬಂದಂತ ಹೊಸ ಕಾನೂನು, ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಿಂದ 5 ಕಿಲೋಮೀಟರ್ ಹಸಿರು ವಲಯ ಅಂತ ಮಾಡಿದ್ದಾರೆ. ಇದು ನಿಮ್ ಗಮನಕ್ಕೆ ಬಂದಿದೆ ಗೊತ್ತಿಲ್ಲ ನನಗೆ. ಹಸಿರು ಪಟ್ಟಿ, ಗ್ರೀನ್ ಬೆಲ್ಟ್ ಅಂತ ಮಾಡಿದ್ದಾರೆ. ಇದು ಬೆಂಗಳೂರಿಗೆ ಗ್ರೀನ್ ಬೆಲ್ಟ್ ಕೊಡಬೇಕು. ನಾವು ಪಟ್ಟಣ ಪಂಚಾಯಿತಿ ನಮ್ಮ ಕೊಪ್ಪಕ್ಕೆ 5 ಕಿಲೋಮೀಟರ್ ಹಸಿರು ಪಟ್ಟಿ ಮಾಡಿದ್ರೆ ನಾವು ಏನೇನು ಅಭಿವೃದ್ಧಿ ಕೆಲಸ ಮಾಡೋಕ್ಕಾಗುತ್ತೆ? ವಾಸ ಮಾಡಕ್ಕೆ ಸಾಧ್ಯ ಉಂಟು. ಇದೀಗ ಹೊಸದಾಗಿ ಬಂದಿದೆ. 5 ಕಿಲೋಮೀಟರ್ ಮಾಡಿದ್ದಾರೆ. ರೇಡಿಯಲ್ ಡಿಸ್ಟೆನ್ಸ್ ಇದು. ಮತ್ತೆ ಹಿಂಗೆ ನಡ್ಕೊಂಡ್ ಬರೋದಲ್ಲ, ಕೈಮರ ಸುದ್ದಿ ಎಲ್ಲ ಈ ಕಡೆ ಬರೋದಲ್ಲ, ನೇರ ಬಂದ್ಬಿಡುತ್ತೆ ಅಳತೆ. ಆ ತರದ ಒಂದು ಕಾನೂನು ಮಾಡಿಟ್ಟಿದ್ದಾರೆ. ಇದನ್ನ ಅರ್ಥ ಮಾಡ್ಕೊಬೇಕು. ಎಲ್ಲ ಕಾನೂನುಗಳು ಬಂದ ಮೇಲೆ ಇನ್ನು ರೈತರಿಗೆ ಉಳಿಲಿಕ್ಕೆ ಏನು ಮಾರ್ಗ ಇದೆ? ಹೋರಾಟ ಮಾಡೋಣ ಅಂತ ಹೇಳಿದ್ರೆ ಸೀಮಿತವಾದ ಒಂದು ಸಂಘಟನೆ, ಎಲ್ಲೋ ಒಂದಷ್ಟು ಜನ ನಾವು ಪಕ್ಷ, ಪಾರ್ಟಿ, ಆ ಸಂಘಟನೆ, ಈ ಸಂಘಟನೆ, ಈ ತರ ಭೇದ ಭಾವಗಳು ನಮ್ಮಲ್ಲೂ ಇದೆ. ಎಲ್ಲರೂ ಒಟ್ಟಾಗಿ ಮಾಡಲಿಕ್ಕೆ ಅನೇಕ ಕಾರಣಗಳು, ಅಡೆತಡೆಗಳು ಬರ್ಬೋದು. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಮೇಲೆ ಬೊಟ್ಟು ಮಾಡಬಹುದು, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಹೇಳ್ಬೋದು. ಆದ್ರೆ ರೈತರ ಸಮಸ್ಯೆಗೆ ಪರಿಹಾರನ ಹುಡುಕ್ಬೇಕು ಅಂದ್ರೆ ನಾವೆಲ್ಲ ಒಟ್ಟಾಗಿ ಈ ಸಮಸ್ಯೆನ ಅರ್ಥ ಮಾಡ್ಕೊಂಡಿರೋದು. ನಾನು ಈ ಮಗ್ಗಗಳ ಬಗ್ಗೆ ಎಲ್ಲ ಹೇಳಿದಾಗ ನಂಗೆ ಆಶ್ಚರ್ಯ ಆಗುತ್ತೆ. ನನ್ನ ಮನೆಯೊಳಗೆ ಸಮೇತ ಮಗ ಬರುತ್ತೆ. ಮೊದಲು ತೆಂಗಿನಕಾಯಿ ಕೀಳ್ತಿರ್ಲಿಲ್ಲ, ಈ ತೆಂಗಿನಕಾಯಿನೂ ಬಿಡೋದು, ಏನೂ ಬಿಡೋದು. ಅದು ಸಾವಿರಾರು ಮಗ್ಗಗಳ ಹಿಂಡೆ. ಇನ್ನು ನಾವು ಕದ್ದು ಮುಚ್ಚಿ ಒಂದು ಗುಂಡಾರಿಸ್ತೀವಿ, ಮುಗೀತು. ಗುಂಡಾರಿಸಿದ್ರು ಕೂಡ ಅದೆಲ್ಲಾದ್ರೂ ಗೊತ್ತಾಯ್ತು ಅಂದ್ರೆ ಒಂದು ಜೈಲಾಗತ್ತೀವಿ ನಮಗೆ. ಆ ಪರಿಸ್ಥಿತಿ ಉಂಟು. ಅದು ಮಾಡಕ್ ಬರಲ್ಲ. ಹಂದಿಗಳು, ನವಿಲು, ಕಾಡು ಕುರಿ, ಈ ಸಣ್ಣ ಸಣ್ಣ ಜಿಂಕೆಗಳು ಕೂಡ ನಮ್ಮ ತೋಟದಲ್ಲಿ ದಿನನಿತ್ಯ ನೀವು ಕಾಣಬಹುದು. ದಿನನಿತ್ಯ ಇದೆ. ನವಿಗಳಂತೂ ಹಿಂಡಾಗಿ ಬಂದು ಹೋಗುತ್ತೆ. ಏನು ಮಾಡಂಗಿಲ್ಲ, ಬರ್ಲಿ, ಏನು ತೊಂದರೆ ಇಲ್ಲ. ಈ ಆಹಾರ ಸರಪಳಿ ಅಂತ ಒಂದು ಸಿದ್ಧಾಂತ ಇದೆ. ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಶಾಲೆಗಳಲ್ಲಿ ಓದಿದ್ದು, ಒಂದು ಪ್ರಾಣಿಯನ್ನು ತಿಂದು ಬದುಕೋದು ಅಂತೇಳಿ. ಈ ಆಹಾರ ಸರಪಳಿಯ ಮಿತಿ ಇವತ್ತೇನಾಗಿದೆ, ಈ ಸಸ್ಯಾಹಾರಿ ಪ್ರಾಣಿಗಳು ಸಿಕ್ಕಾಪಟ್ಟೆ ಜಾಸ್ತಿ ಆದ್ರೆ ಇಡೀ ಕಾಡಿನ ನಾಶ ಆಗುತ್ತೆ. ಅದ್ರ ಬಗ್ಗೆ ನೀವು ಅಧ್ಯಯನ ಮಾಡಿ ಗೊತ್ತಾಗುತ್ತೆ ನಿಮ್ಗೆ. ಯಾಕಂದ್ರೆ ಆನೆನ ಯಾವ ಪ್ರಾಣಿ ಹಿಡಿದು ತಿನ್ನೋದಿಲ್ಲ. ಅದು ಸಂತತಿ ಇವ್ರು ಹೇಳಿದಂಗೆ 1000ಕ್ಕಿಂತ ಜಾಸ್ತಿ ಆಗಿದೆ. ಈಗ 1000 ಗಂಟಲೆ ಆಗಿದೆ. ಅದು ಇನ್ನೂ ಒಂದು 10 ವರ್ಷ ಬಿಟ್ಟರೆ ಇನ್ನೂ ಸಿಕ್ಕಾಪಟ್ಟೆ ಬೆಳೆಯುತ್ತೆ. ಈಗ ಅಲ್ಲಿ ಕಾಡಲ್ಲಿ ಏನೋ ಆಹಾರ ಸಿಗಲ್ಲ, ಅದು ಊರಿಗೆ ಬರುತ್ತೆ. ಊರು ಬಿಟ್ಟು ಮತ್ತೆ ಇನ್ನೂ ಪಟ್ಟಣಕ್ಕೂ ಹೋಗ್ಬೋದು. ಹಾಗಾಗಿ ಇದಕ್ಕೆ ಪರಿಹಾರ ಹುಡುಕೋದು ಅಂದ್ರೆ ಏನು? ನಾನು ಒಂದು 2-3 ವಿಷಯಗಳನ್ನ 1 ನಿಮಿಷ ತೆಗೆದುಕೊಂಡು
ಹೇಳ್ತೀನಿ. ಒಂದು ನನಗೆ ಅನ್ಸುತ್ತೆ, ಈ ಜನರನ್ನ ನಾವು ಸಂಘಟನೆ ಮಾಡೋದು ಭಾರಿ ಮುಖ್ಯ. ಈ ಸಮಸ್ಯೆಗಳನ್ನ ಜನರಿಗೆ ಅರ್ಥ ಮಾಡಿ ಒಂದು ಗ್ರಾಮೀಣ ಮಟ್ಟದಲ್ಲಿ ಒಂದು ಜನರ ಒಂದು ಜಾಗೃತಿ ಮೂಡಿರುವಂತ ಒಂದು ಗುಂಪನ್ನ ಅಲ್ಲಿ ಒಂದು ಅರಣ್ಯ ಸಮಿತಿಗಳನ್ನ ನಾವು ರಚನೆ ಮಾಡಬೇಕು. ಅರಣ್ಯ ವಿರೋಧವಾದಂತ ಒಂದು ಸಮಿತಿಗಳನ್ನ ರಚನೆ ಮಾಡಿದಾಗ ಅವರ ಮುಖಾಂತರ ನಾವು ಹೋರಾಟಕ್ಕೆ ಹೋಗಿ ಬೇಸಿಲ್ಲ ನಮ್ಗೆ ಇಲ್ಲ ಅಂದ್ರೆ ನಾವು ಮೈ ಕಟ್ಟಿ ಕರೆದ್ರೆ ಯಾರು ಬರಕ್ ರೆಡಿ ಇಲ್ಲ. ಯಾಕಂದ್ರೆ ಜನರನ್ನ ನಾವು ಸಮಿತಿಗಳನ್ನ ರಚನೆ ಮಾಡಬೇಕು. ಎರಡನೇದು ಭೂಮಿಗಳನ್ನ ಏನು ಜನವಸತಿ ಪ್ರದೇಶ ಮತ್ತು ಕೃಷಿ ಭೂಮಿಗಳನ್ನು ಹೊರತುಪಡಿಸಿ ಏನೇನು 4-1 ನೋಟಿಫಿಕೇಶನ್ ಮಾಡಿದ್ದಾರೆ, 1930 ಮೈಸೂರು ಅರಣ್ಯ ಏನಿದೆ ಎಲ್ಲ ಅರಣ್ಯವೂ ಕೂಡ ಇವತ್ತೇನು ಜನ ವಾಸ ಇದ್ದಾರೆ, ಸಾಗುವಳಿ ಚೀಟಿ ಕೊಟ್ಟಿದ್ದಾರೆ, ಹೊರತುಪಡಿಸಿ ಅವರು ಉಳಿದ ಜಾಗನೇ ಡಿಕ್ಲೇರ್ ಮಾಡ್ಕೊಂಡ್ವಿ. ಇನ್ನು ಮೂರನೇದೇನೆ ಈಗ ಏನ್ ಮಾಡಬಹುದು ಅಂತ ಹೇಳಿದ್ರೆ, ಗ್ರೀನ್ ಬೆಲ್ಟ್ ಯೋಜನೆಯನ್ನ ನಮ್ಮ ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ಗ್ರೀನ್ ಬೆಲ್ಟ್ ಯೋಜನೆ ಅವಶ್ಯಕತೆ ಇಲ್ಲ, ಅದನ್ನ ರದ್ದು ಮಾಡಬೇಕು ಅಂತ. ಅರಣ್ಯ ಹಕ್ಕು ಕಾಯ್ದೆಯಲ್ಲಿ 75 ವರ್ಷಕ್ಕೆ ಸಾಮಾನ್ಯ ಜನರಿಗೆ ವಾಸ ದೃಢೀಕರಣ ಪತ್ರ ಕೊಟ್ಟರೆ ಸಾಗುವಳಿ ಚೀಟಿ ಅವರು ಅರಣ್ಯ ಹಕ್ಕು ಪತ್ರ ಕೊಡ್ತಾರೆ. ಆದ್ರೆ 75 ವರ್ಷದಲ್ಲಿ ಯಾರ ಹತ್ರ ದಾಖಲೆ ಇದೆ? ಅದನ್ನು ಕನಿಷ್ಠ ಒಂದು 15ರಿಂದ 25 ವರ್ಷಕ್ಕಾದ್ರೂ ಅದನ್ನು ಕಡಿಮೆ ಮಾಡಿಸಿದ್ರೆ ಏನು ಹಳೆ ರಿಸರ್ವ್ ಫಾರೆಸ್ಟ್, ಮೈನರ್ ಫಾರೆಸ್ಟ್ ಅಥವಾ ಸ್ಟೇಟ್ ಫಾರೆಸ್ಟ್ ಅಂತ ಏನಿದೆ, ಈಗ ಕೃತಕವಾಗಿ ನಿರ್ಮಾಣ ಆಗಿರೋ ಅರಣ್ಯ ಬಿಟ್ಟು ಆ ಅರಣ್ಯಗಳನ್ನ ನಾವು ಬಳಸ್ಕೊಳ್ಳಲಿಕ್ಕೆ ಸಾಧ್ಯ ಇದೆ. ಅದರಲ್ಲಿ ವಾಸ ಇರುವಂತ ಸಾಮಾನ್ಯ ಜನರಿಗೂ ಕೂಡ ಒಂದು ಹಕ್ಕುಪತ್ರ ಸಿಗುತ್ತೆ. ಹಾಗೆ ಕಾಫಿ ತೋಟದ ಏನು 25 ಎಕರೆನ ಲೀಸಿಗೆ ಕೊಡ್ತಾರೆ ಅಂತ ಏನು ಹೇಳಿದ್ದಾರೆ, ರಬ್ಬರು, ಅಡಿಕೆ, ಕಾಳುಮೆಣಸು ಇತರೆ ಏನು ಬೆಳೆಗಳನ್ನ ರೈತರು ಬೆಳೆದಿದ್ದಾರೆ ಅದನ್ನು ಕೂಡ ಅರಣ್ಯಗಳಲ್ಲಿ ಇದ್ರೆ ಅದನ್ನು ಲೀಸಿಗೆ ಕೊಡುವಂತ ವ್ಯವಸ್ಥೆ ಮಾಡಬಹುದು. ಇದು ಸರ್ಕಾರ ನನಗೆ ಅಂತ ಸುಲಭವಾಗಿ ಮಾಡುವಂತ ಕೆಲಸ. ಮಂಗಗಳನ್ನ ಏನ್ ಮಾಡೋದು ಅಂತ ಕೇಳಿದ್ರೆ ಏನ್ ಮಾಡೋದು, ಗಾಡಿ ತಗೊಂಡೋಗ್ಬಿಟ್ರು ಮತ್ತೆ ವಾಪಸ್ ಬರುತ್ತೆ ಅಂತಾರೆ. ಇದನ್ನೆಲ್ಲ ಏನ್ ಮಾಡೋದು ಅಂತ ಹೇಳಿದ್ರೆ ನೀವು ಹೇಳ್ದಂಗೆ ಇವ್ರು ಯಾರೋ ಹೇಳಿದ್ರಲ್ಲ, ಅದಕ್ಕೆಲ್ಲ ಏನ್ ಪರಿಹಾರ ಅಂದ್ರೆ ನಾವು ಹಳ್ಳಿಯವರೇ ಅದಕ್ಕೆಲ್ಲ ಪರಿಹಾರ ಕಂಡುಹಿಡಬೇಕು. ಇದಕ್ಕೆಲ್ಲ ಕಾನೂನನ್ನ ಎದುರ್ಕೊಂಡಿದ್ರೆ ನಾವು ಬದುಕಲಿಕ್ಕೆ ಆಗಲ್ಲ. ಈ ಆನೆ ಸಾಯಿಸೋದು 5-6 ಜನ ಈಗಾಗಲೇ 12 ಸತ್ತೋದು, ಅವತ್ತು ಭಾರಿ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿದ್ರು. ಸಂಘಟಿತರಾಗಿರೋದು ಒಂದು ಇಶ್ಯೂ ಮೇಲೆ ಸಂಘಟಿತರಾದವ್ರನ್ನ ಇಟ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ. ಒಂದು ಸಿದ್ಧಾಂತದ ಮೇಲೆ ಒಂದು ಹೋರಾಟದ ಮುಖಾಂತರ ಸಂಘಟನೆ ಮಾಡಿದ್ರೆ ಅದು ಸಸ್ಟೈನಬಲ್ ಆಗುತ್ತೆ. ಹಾಗಾಗಿ ಸಂಘಟನೆಯನ್ನ ಈ ರೀತಿಯ ಕಾರ್ಯಕ್ರಮಗಳು ಬಂದಾಗ ಇನ್ನು ಮುಂದೆ ಜೀವ ಹಾನಿ ಆಗಲಿ ಬೆಳೆ ಹಾನಿ ಆಗಲಿ ಸಂಭವಿಸಿದ್ರೆ ಇಡೀ ನಮ್ಮ ಶೃಂಗೇರಿ ಕ್ಷೇತ್ರನ ನಾನು ಮೊದಲು ಹೇಳಿದಾಗೆ ರಸ್ತೆ ತಡೆನೋ ಅದು ಬಂದ್ ಮಾಡುವಂತ ರಸ್ತೆ ತಡೆನೇ ಮಾಡ್ಬೇಕು. ಯಾಕಂದ್ರೆ ಸರ್ಕಾರದ ಜೊತೆ ಸಂಘರ್ಷಕ್ಕೆ ಇಳಿಯದರೆ ನಮ್ಮನ್ನವರು ಮನುಷ್ಯರನ್ನ ಕಾಡಿನ ಒಂದು ಭಾಗ, ಹಳ್ಳಿಯಲ್ಲಿರುವಂತ ಮನುಷ್ಯರು ಕೂಡ ಕಾಡಿನ ಒಂದು ಭಾಗ, ಆ ಭಾಗವಾಗಿ ನಾವು ಇರಬೇಕು ಅಂತ ಹೇಳಿದ್ರೆ ಹಳ್ಳಿಯ ನೇರವಾಗಿ ಈ ಏನು ಸರ್ಕಾರದ ಜೊತೆ ಹೋರಾಟಕ್ಕೆ ಇಳಿಯುವಂತ ಪರಿಸ್ಥಿತಿಗೆ ನಾವು ಹೋದ್ರೆ ಮಾತ್ರ ಮುಂದೆ ಒಳ್ಳೇದಾಗ್ಲಿಕ್ಕೆ ಸಾಧ್ಯ ಅಂತ ಹೇಳಿ ಈ ಒಂದು ಅವಕಾಶ ಮಾಡಿಕೊಟ್ಟೆ. ಸಮಯ ಜಾಸ್ತಿ ಆಗಿದೆ, ಕ್ಷಮೆ ಇರಲಿ. ಜಾಸ್ತಿ ಮಾತಾಡ್ಲಿಕ್ಕೆ ತುಂಬಾ 45 ವರ್ಷಗಳ ಅನುಭವ ಇರೋದ್ರಿಂದ ಸಮಸ್ಯೆ ಆಯ್ತು. ಶೆಟ್ರು 8 ನಿಮಿಷ ಮಾತಾಡಿ ಅಂದ್ರು. ನಾನು ಅದನ್ನ ಸ್ವಲ್ಪ ಸಂಕ್ಷಿಪ್ತವಾಗಿ ಬರ್ಕೊಂಡ್ ಬಂದಿದ್ದೆ, ಅದನ್ನೇ ಕೊಟ್ಟು ಹೋಗ್ತೀನಿ. ಹಾಗಾಗಿ ತಮ್ಗೆಲ್ಲರಿಗೂ ಕೂಡ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ.